ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಪ್ರತಿಯೊಬ್ಬ ಮಹಿಳೆ ಕಾಡೋದು ಒಂದೇ ಪ್ರಶ್ನೆ ರೀ. ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪ ನಾಷ್ಟ ಮಾಡೋದು, ಇವತ್ತೇನು ಮಾಡೋದು, ನಾಳೆ ಏನು ಮಾಡೋದು, ಇದೇ ಒಂದು ಕ್ವಶನ್ ಇರ್ತೈತೆ ಅದಲ್ರಿ. ಇಂಥ ಟೆನ್ಷನ್ಗೆಲ್ಲ ಬ್ರೇಕ್ ಹಾಕ್ರಿ. ಯಾಕಂದ್ರೆ ಇವತ್ತು ನಾವು ಮಾಡ್ತಾ ಇರ್ಬೋದು ಹೆಲ್ದಿಯಾಗಿರುವಂಥ ಸಾಬುದಾನಿ ಇಡ್ಲಿ ನೋಡ್ರಿ. ಯಾವಾಗಲೂ ಇಡ್ಲಿ ದೋಸೆ ತಿಂದು ಬೇಜಾರಾದಕ್ರೆ ಈ ಥರ ಹೆಲ್ದಿಯಾಗಿರುವಂಥ ಸಾಬುದಾನಿ ಇಡ್ಲಿ ಒಂದು ಸರ್ತಿ ಮಾಡ್ಕೊಂಡು ನೋಡ್ರಿ. ಸೂಪರ್ ಆಗಿರ್ತೈತ್ರಿ. ಟೇಸ್ಟ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಐತ್ರಿ. ಮತ್ತು ರೆಸಿಪಿ ಕೂಡ ಅಷ್ಟೇ ಈಜಿ ಐತೆ ನೋಡ್ರಿ. ಇದಕ್ಕೇನು ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ರಿ. ಮನೆಗಿರುವ ಸಾಮಗ್ರಿಗಳು ಬಳಸ್ಕೊಂಡು ಹೆಲ್ದಿಯಾಗಿ ಸಾಬುದಾನಿ ಇಡ್ಲಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ನಾನು ಸಾಬುದಾನಿ ಹಾಕೊಂಡಿನಿ ರೀ. 2 ಕಪ್ ಆಗೋಷ್ಟು ರೇಷನ್ ಅಕ್ಕಿ, ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗೋಷ್ಟು ಮೆಂತೆ, ಇಷ್ಟನ್ನು ಹಾಕಿ ಇವಾಗ ಏನು ಮಾಡುವಂದ್ರೆ ನೀರು ಹಾಕಿ ಇದನ್ನ 1 2 ರಿಂದ 3 ಸತಿ ಸ್ವಚ್ಛಗೆ ತೊಳೆದು ಮತ್ತೆ ನೀರು ಹಾಕಿ ಇದನ್ನ ಏನಿಲ್ಲ ಅಂದ್ರು 5 ರಿಂದ 6 ಅವರ್ ನೆನ್ಸ್ಕೋಬೇಕಾಗುತ್ತೆ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಸಾಫ್ಟ್ ಆಗಿ ಸಾಬುದಾನಿ ಬ್ಯಾಳಿ ಎಲ್ಲ ನೆಂದವ್ರಿ. ಇವಾಗ ಏನ್ ಮಾಡೋದಂದ್ರೆ ಇದ್ರಾಗಿ ನೀರೆಲ್ಲ ತೆಗೆದು ನಾವು ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ರುಬ್ಕೊಳುಮಂತ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ಇರ್ಬೇಕು ನೋಡ್ರಿ. ಹಿಟ್ಟು ಅನ್ನೋದು ಫ್ಲಫಿನೆಸ್ ಆಗಿರ್ತೈತ್ರಿ. ಯಾಕಂದ್ರೆ ಸಾಬುದಾನಿ ಅನ್ನೋದೇ ಸಾಫ್ಟ್ನೆಸ್ ಅನ್ನೋದು ಬರ್ತೈತ್ರಿ. ನೆಕ್ಸ್ಟ್ ಈ ಹಿಟ್ಟನ್ನ ಒಂದು ಬೊಗೋಣಿ ಅಥವಾ ಒಂದು ದೊಡ್ಡ ಪಾತ್ರೆಗೆ ತೆಗೆದು ಇದನ್ನ ಓವರ್ ನೈಟ್ ನೆನ್ಸಿಟ್ಕೋಬೇಕ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗಿ ಉಬ್ಬಿ ಬಂದೈತೆ ಅಂತ ಹೇಳಿ. ನೋಡ್ರಿ, ನೊರೆ ಆಗೈತ್ರಿ. ನಾವು ಸಾಬುದಾನಿ ಹಾಕೋದ್ರಿಂದ ದೋಸೆ ಕೂಡ ಕ್ರಿಸ್ಪಿ ಆಗುತ್ತೆ ನೋಡ್ರಿ. ಮತ್ತು ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತ್ರಿ. ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಯಾವಾಗ್ಲೂ ಒಂದೇ ತರ ಇಡ್ಲಿ ಮಾಡೋಕ್ಕಿಂತ ಈ ತರ ಹೆಲ್ದಿ ಆಗಿರುವಂತ ಸಾಬುದಾನಿ ಇಡ್ಲಿ ಕೂಡ ಮಾಡ್ಕೊರಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇವಾಗ ನೋಡ್ರಿ, ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೇನ್ರಿ. ಎಣ್ಣೆ ಹಚ್ಕೊಂಡು ಏನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೇವಲ್ರಿ ಅದನ್ನ ಹಾಕೋಬೇಕು ನೋಡ್ರಿ. ಇದನ್ನ ಸ್ವಲ್ಪ ಹಾಕೋರಿ. ಯಾಕಂದ್ರೆ ಜಾಸ್ತಿ ಹಾಕೋದ್ರ ಉಬ್ಬುತ್ರಿ. ಜಾಸ್ತಿ ಇದು ಸಾಬುದಾನಿ ಹಾಕೋದ್ರಿಂದನೇ ಉಬ್ಬುತ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾವು ಇಡ್ಲಿ ಕುಕ್ಕರ್ದಾಗ ಒಂದು ಅರ್ಧ ನಿಂಬೆ ಹಣ್ಣು ಹೋಳು ಹಾಕೊಂಡೇನ್ರಿ. ಇವೇನು ರೆಡಿ ಮಾಡ್ಕೊಂಡು ಅಲ್ರಿ ಪ್ಲೇಟ್ ಅದನ್ನ ಇಟ್ಕೊಂಡು ಒಂದು 15 ರಿಂದ 10 ನಿಮಿಷ ಲೋ ಟು ಮೀಡಿಯಂ ಒಳಗೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತ ಸಾಬುದಾನಿ ಇಡ್ಲಿ ರೆಡಿ ಅದು ನೋಡ್ರಿ. ಇವಾಗ ಏನ್ ಮಾಡುವ್ರಿ, ಸಾಂಬಾರ್ ಕೂಡ ರೆಡಿ ಮಾಡ್ಕೊಳ್ಳುವಂತ್ರಿ. ಸಾಂಬಾರ್ಕ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿ ಬೇಳೆ, ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕೊಂಡೇನ್ರಿ. ಅದೇ ರೀತಿ ಸಣ್ಣದ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ, ಟಮಾಟಿ, ರೆಡ್ ಚಿಲ್ಲಿ ಪೌಡ್ರ್, ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಅರ್ಧ ಲೀಟ್ರ್ ನೀರು ಹಾಕೊಂಡು ಇದನ್ನೇನು ಮಾಡ್ಬೇಕಂದ್ರಿ, ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಹಾಕಿದ್ರೆ ಸಾಕ್ರಿ. ಸೂಪರ್ ಆಗಿ ಸಾಫ್ಟ್ ಆಗಿ ಬ್ಯಾಳಿ ಅನ್ನೋದು ಕುದೀತಾವ್ ನೋಡ್ರಿ. ಇವಾಗ ನೀವು ನೋಡ್ತಾ ಇರ್ಬೋದ್ರಿ, ಬ್ಯಾಳಿ ಅನ್ನೋದು ಕೂಡ ಕುದ್ದವ್ರಿ. ಇವಾಗ ನಾವೇನ್ ಮಾಡಮ್ರಿ, ಒಗ್ಗರ್ನೆಕ್ ರೆಡಿ ಮಾಡ್ಕೊಳುಮಂತ್ರಿ. ಇಲ್ಲಿ ಒಗ್ಗರ್ನೆಕ ಒಂದು ದೊಡ್ಡದು ಬೊಗೋಣಿ ಇಟ್ಕೊಂಡೇನ್ರಿ. ಎಣ್ಣೆ ಕಾಯನ 1 ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಕರಿಬೇವಿನ ಎಲೆ, ಸ್ವಲ್ಪ ಜಜ್ಜಿರುವಂತ ಬೆಳ್ಳುಳ್ಳಿ ಹೆಸರು ಹಾಕೊಂಡೇನ್ರಿ. ಇದನ್ನ ಸ್ವಲ್ಪ ಕೆಂಪಾಗುವವರೆಗೆ ಹುರಿಬೇಕ್ರಿ ಎಣ್ಣೆ ಒಳಗೆ. ಅಂದ್ರೆ ಟೇಸ್ಟ್ ಬರ್ತೈತ್ರಿ ಸಾಂಬಾರ್ಕ. ಏನ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ರಿ ಬ್ಯಾಳಿ, ಅದನ್ನ ಹಾಕಿ ಒಂದ್ ಸ್ವಲ್ಪ ಕುದಿ ಬರೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಸೂಪರ್ ಆಗಿ ಇಡ್ಲಿ ಜೊತೆ ತಿನ್ನೋ ಸಾಂಬಾರ್ ಕೂಡ ರೆಡಿ ಐತ್ ನೋಡ್ರಿ. ಯಾವುದೇ ಮಸಾಲ ಹಾಕ್ಲಾರ್ದೆ ಸಿಂಪಲ್ ಆಗಿ ಸಾಂಬಾರ್ ಕೂಡ ರೆಡಿ ಮಾಡ್ಕೊಂಡೇವ್ರಿ. ಇವಾಗ ನಾವು ಸರ್ವಿಂಗ್ ಪ್ಲೇಟ್ ಮಾಡ್ಕೊಳ್ಳುಮಂತ್ರಿ. ನಾ ಚಟ್ನಿ ತೋರಿಸಿಲ್ರಿ, ಆಲ್ರೆಡಿ ನಾ ಚಟ್ನಿ ರೆಸಿಪಿ ಅಪ್ಲೋಡ್ ಮಾಡೀನ್ರಿ. ಹಂಗಂತೇಳಿ ನಾನು ಚಟ್ನಿ ಇವತ್ತು ತೋರಿಸಿಲ್ರಿ. ನೋಡ್ತಾ ಇರ್ಬೋದ್ರಿ, ಇಡ್ಲಿ ಎಟ್ ಮಸ್ತಾಗೆ ವೈಟ್ ಆಗಿ ಸಾಬುದಾನಿ ತರಾನೇ ಬಂದಾವ ಅಂತೇಳಿ. ಮತ್ತು ತಿನ್ನೋಕೆ ಕೂಡ ಅಷ್ಟೇ ಟೇಸ್ಟಿಯಾಗಿ ಸಾಫ್ಟ್ ಆಗಿ ಮೃದುವಾಗಿ ಬಾಯಾಗಿಟ್ರೆ ಸಾಕ್ರಿ ಬೆಣ್ಣೆ ಥರ ಕರಗ್ತಾವ ನೋಡ್ರಿ. ಇವು ಅಷ್ಟು ಸಾಫ್ಟ್ ಆಗಿರ್ತಾವ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಈಜಿ ರೆಸಿಪಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಇದೇ ರೀತಿ ಹೆಲ್ದಿ ರೆಸಿಪಿ ತರ್ತೀನಿ ರೀ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.